ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡನ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ದಾಸವಾಳದ ಗಿಡಕ್ಕೆ ತುಂಬ ಬಿಸಿಲಿನ ಅಗತ್ಯ ಇರೋದ್ರಿಂದ ಆದಷ್ಟು ಬಿಸಿಲು ಎಲ್ಲಿ ಇರುತ್ತೆ ಅಲ್ಲಿ ದಾಸವಾಳದ ಗಿಡನ ಇಡಬೇಕಾಗತ್ತೆ. ಪಾಟ್ಗೂ ಕೂಡ ಹಾಕಿ ಬೆಳಿಬೋದು, ಮಣ್ಣಿಗೂ ಕೂಡ ಹಾಕಿ ಬೆಳಿಬೋದು. ಪಾಟಲ್ಲಿ ಇರೋವಂಥ ದಾಸವಾಳದ ಗಿಡಗಳನ್ನು ಮಳೆಗಾಲದಲ್ಲಿ ಬಿಸಿಲು ಇರೋ ಕಡೆ ಇಡಬೇಕು. ಬಿಸಿಲು ಕಡಿಮೆ ಆದಷ್ಟು ಎಲೆಗಳು ಎಲ್ಲೋ ಆಗುತ್ತೆ, ಮೊಗ್ಗುಗಳು ಕೂಡ ಹರಡೋದಿಲ್ಲ. ಮೊಗ್ಗುಗಳು ಉದುರಿ ಹೋಗೋಕ್ಕೆ ಕಾರಣ ಒಂದು ಅಂದರೆ ಗೊಬ್ಬರ ಕಡಿಮೆ ಆದಾಗಲೂ ಕೂಡ ಉದುರಿ ಹೋಗುತ್ತೆ. ಅದ್ರ ಜೊತೆಗೆ ಬಿಸಿಲು ಕಡಿಮೆ ಆದಾಗಲೂ ಕೂಡ ಈ ರೀತಿ ಆಗುತ್ತೆ. ಆದಷ್ಟು ಬಿಸಿಲಲ್ಲಿ ಇರಬೇಕು. ದಾಸವಾಳದ ಗಿಡಗಳಿಗೆ ಬಿಸಿಲಿನ ಅಗತ್ಯ ತುಂಬ ಇದೆ. ಎಲೆ ಕಲ್ಲರನ್ನು ಕೂಡ ಅಬ್ಸರ್ವ್ ಮಾಡಿ ನೋಡ್ಬೋದು, ಫುಲ್ಲು ಚೇಂಜ್ ಆಗಿರುತ್ತೆ, ಕಲ್ಲರ್ ಫುಲ್ಲು ಡಿಫ್ರೆಂಟಾಗಿ ಆಗಿರುತ್ತೆ. ಆ ರೀತಿ ಆದಾಗ ಗೊಬ್ಬರದ ಅಗತ್ಯ ಇದೆ ಗಿಡಕ್ಕೆ, ಇಲ್ಲ ಬಿಸಿಲಿನ ಅಗತ್ಯ ಇದೆ, ನೀರಿನ ಅಗತ್ಯ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಹೂವಿನ ಸೈಜು ಕೂಡ ಕಡಿಮೆ ಆಗುತ್ತೆ. ಮೇಂಟೆನೆನ್ಸ್ ತುಂಬ ಮಾಡಬೇಕು. ದಾಸವಾಳದ ಗಿಡಗಳಿಗೆ ಮೇಂಟೆನೆನ್ಸ್ ಇಲ್ಲ ಅಂದರೆ ಗಿಡನ ನಾವು ಕಳ್ಕೊಳ್ಬೇಕಾಗುತ್ತೆ. ಎಲೆಗಳು ದಾಸವಾಳದ ಗಿಡದಲ್ಲಿ ಎಲೆ ತುಂಬ ಚೆನ್ನಾಗಿ ಇದ್ದರೆ ಹೂಗಳು ಕೂಡ ತುಂಬ ಚೆನ್ನಾಗಿ ಹರಳುತ್ತೆ. ಎರಡು ರೀತಿಯ ದಾಸವಾಳದ ಗಿಡಗಳನ್ನು ನಾವು ನೋಡ್ಬೋದು. ಲೋಕಲ್ ದಾಸವಾಳನೂ ಕೂಡ ನೋಡ್ಬೋದು, ಹೈಬ್ರಿಡ್ ದಾಸವಾಳನೂ ಕೂಡ ನೀವು ನೋಡ್ಬೋದು. ಲೋಕಲ್ ದಾಸವಾಳನ ಈಸಿಯಾಗಿ ಮೇಂಟೈನ್ ಮಾಡ್ಕೊಳ್ಬೋದು, ಆದರೆ ಹೈಬ್ರಿಡ್ ದಾಸವಾಳ ಆ ರೀತಿ ಆಗೋದಿಲ್ಲ, ಮೇಂಟೆನೆನ್ಸ್ ತುಂಬ ಇರುತ್ತೆ. ಹಾಗಾಗಿ ಹೈಬ್ರಿಡ್ ದಾಸವಾಳನ ಆದಷ್ಟು ಕೇರ್ ಮಾಡಬೇಕಾಗತ್ತೆ. ಲೋಕಲ್ ದಾಸವಾಳನೂ ಕೂಡ ಕೇರ್ ಮಾಡಬೇಕು, ಆದರೆ ಅಷ್ಟು ಶ್ರಮ ಇರೋದಿಲ್ಲ. ಹೈಬ್ರಿಡ್ ದಾಸವಾಳಕ್ಕೂ ಲೋಕಲ್ ದಾಸವಾಳಕ್ಕೂ ತುಂಬ ವ್ಯತ್ಯಾಸಗಳಿದೆ. ಪಾಟಲ್ಲಿ ಹಾಕಿರುವಂಥ ದಾಸವಾಳಕ್ಕೆ ಗೊಬ್ಬರ ಮಾತ್ರ ಕೊಟ್ಟರೆ ಸಾಲೋದಿಲ್ಲ. ಪಾಟಲ್ಲಿರುವಂಥ ಮಣ್ಣಿನ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಗೊಬ್ಬರ ಮಾತ್ರ ಗಿಡಕ್ಕೆ ಸಾಲೋದಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಮಣ್ಣು ಕೂಡ ಬೇಕಾಗುತ್ತೆ. ಹಾಗಾಗಿ ಪಾಟಲ್ಲಿ ದಾಸವಾಳನ ಹಾಕಿದ್ದೆ ಅದರಲ್ಲೂ ಕೂಡ ತುಂಬ ಮಣ್ಣನ್ನು, ಪಾಟ್ ಫುಲ್ಲು ನೀವು ಮಣ್ಣನ್ನು ಹಾಕಿ ದಾಸವಾಳನ ಹಾಕಿದರೆ ಎಕ್ಸ್ಟ್ರಾ ಮಣ್ಣನ್ನು ಕೂಡ ಕೊಡಬೇಕಾಗುತ್ತೆ, ಗೊಬ್ಬರನೂ ಕೂಡ ಕೊಡಬೇಕಾಗತ್ತೆ. ಪಾಟಿಗೆ ಇದೆರಡನ್ನೂ ಹಾಕೋಕ್ಕೆ ಜಾಗನೇ ಇರೋದಿಲ್ಲ, ಹಾಗಾಗಿ ಜಾಗ ಮಾಡ್ಕೊಳ್ಬೇಕಾಗತ್ತೆ. 4-5 ಇಂಚಿನಷ್ಟು ಮಣ್ಣನ್ನು ತೆಗೆದುಕೊಳ್ಬೇಕಾಗತ್ತೆ. ದೊಡ್ಡ ಪಾಟ್ ಇದ್ದರೆ 4-5 ಇಂಚು ತೊಗೊಳ್ಬೇಕು, ಚಿಕ್ಕ ಪಾಟಲ್ಲಿದ್ದರೆ 3-4. ಅದಕ್ಕಿಂತ ಇನ್ನೂ ಪುಟ್ಟ ದಾಸವಾಳನ ಹಾಕಿದ್ದೀವಿ ಅಂದರೆ 2-3 ಇಂಚಷ್ಟು ಮಣ್ಣನ್ನು ತೆಗೆದು ಎಕ್ಸ್ಟ್ರಾ ಮಣ್ಣು ಮತ್ತು ಗೊಬ್ಬರನೂ ಒಂದೇ ಪ್ರಮಾಣದಲ್ಲಿ ತೊಗೊಳ್ಬಾರ್ದು. ಮಣ್ಣನ್ನು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕು, ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಮಳೆಗಾಲದಲ್ಲಿ ಬಿಸಿಲು ಮಳೆ ಎರಡೂ ಕೂಡ ಬರ್ತಿರೋದ್ರಿಂದ ಪಾಟಲ್ಲಿರುವಂಥ ಗಿಡಗಳನ್ನು ಆದಷ್ಟು ಗಾಳಿ ಬೆಳಕು ಬಿಸಿಲು ಇರೋ ಕಡೆ ಇಡಬೇಕು. ಬಿಸಿಲು ಕಡಿಮೆ ಆದಷ್ಟು ಮಳೆನೂ ಕೂಡ ಜಾಸ್ತಿ ಆದಷ್ಟು ಗಿಡಗಳ ಎಲೆಗಳನ್ನು ನೀವು ನೋಡ್ಬೋದು, ಸುರುಳಿಯಾಗಿ ಸುತ್ತಕೊಳ್ಳುತ್ತೆ, ಮೊಗ್ಗುಗಳು ಕೂಡ ಡ್ರಾಪ್ ಆಗುತ್ತೆ. ಒಂದೊಂದು ಟೈಮಲ್ಲಿ ಮೊಗ್ಗು ಕೂಡ ಆಗೋದೇ ಇಲ್ಲ, ಗಿಡದಲ್ಲಿ ಎಲೆಗಳು ಸುರುಳಿಯಾಗಿ ಆಗಿ ಮೊಗ್ಗುಗಳು ಕೂಡ ತುಂಬ ಉದುರೋಗುತ್ತೆ. ಒಂದೊಂದು ಗಿಡದಲ್ಲಿ ಮೊಗ್ಗುನೂ ಕೂಡ ಆಗೋದೇ ಇಲ್ಲ, ಮೊಗ್ಗು ಆದ್ರೂ ಕೂಡ ಎಲ್ಲದೂ ಕೂಡ ಹರಡೋದಿಲ್ಲ. ದಾಸವಾಳದ ಗಿಡಗಳಲ್ಲಿ ಆದಷ್ಟು ಬೇಗ ಹೂಗಳಿಗೇ ಹುಳುಗಳು ಸೇರಿಕೊಳ್ಳುತ್ತೆ. ಕಪ್ಪು ಬಣ್ಣದಲ್ಲಿ ಕೂಡ ಇರುತ್ತೆ, ಬಿಳಿ ಬಣ್ಣದಲ್ಲೂ ಕೂಡ ಇರುತ್ತೆ. ಮಿಲಿಬಾರ್ಕ್ ಅಂತಲೂ ಕೂಡ ಒಂದು ಹುಳ ಸೇರಿಕೊಳ್ಳುತ್ತೆ, ಅದು ಕಪ್ಪು ಬಣ್ಣದಲ್ಲಿರುತ್ತೆ. ಬಿಳಿ ಬಣ್ಣದಲ್ಲಿರುವಂಥ ಹುಳುಗಳಿಗೆ ಟ್ರಿಪ್ಸ್ ಅಂತ ಕರೀತಾರೆ, ಅದು ಕೂಡ ಕಣ್ಣಿಗೆ ಕಾಣೋದೇ ಇಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು ಹುಳ ಮೊಗ್ಗಿನ ಒಳಗಡೆ ಸೇರಿರುತ್ತೆ. ಇದರಿಂದನೂ ಕೂಡ ಮೊಗ್ಗುಗಳು ಡ್ರಾಪ್ ಆಗುತ್ತೆ, ಹೂ ಹರಡೋಕ್ಕೆ ಚಾನ್ಸಸ್ಸೇ ಕೊಡೋದಿಲ್ಲ. ಹುಳುಗಳೆಲ್ಲ ಹೂ ಒಳಗೆ ಸೇರಿ ಮೊಗ್ಗು ಬೇಗ ಡ್ರಾಪ್ ಆಗುತ್ತೆ. ಯಾವುದೇ ರೀತಿಯ ಹುಳುಗಳು ಸೇರಿದರೂ ಕೂಡ ದಾಸವಾಳಕ್ಕೆ ಯಾವುದೇ ರೀತಿಯ ಎಲೆಗಳಿಗೆ ಆಗಿರ್ಬೋದು, ಹೂಗಳಿಗೆ ಆಗಿರ್ಬೋದು, ಬುಡಕ್ಕೆ ಆಗಿರ್ಬೋದು, ಕೊನೆಗೂ ಆಗಿರ್ಬೋದು, ಯಾವುದೇ ರೀತಿಯಲ್ಲೂ ಅದಕ್ಕೆ ಹುಳುಗಳು ಸೇರಿದರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು. ನರ್ಸರಿಯಿಂದ ದಾಸವಾಳದ ಗಿಡದ ನಾವು ತಂದಾಗ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ನೆಟ್ ಪಾಟ್ ಇದೆ ದಾಸವಾಳದ ಗಿಡದಲ್ಲಿ ಅಂದರೆ ಬೇಗ ನಾವು ಮಣ್ಣಿಗೆ ಹಾಕ್ಕೊಳ್ಬೇಕು, ಇಲ್ಲ ಪಾಟ್ಗೆ ರೀಪಾಟ್ನ ಮಾಡ್ಕೊಳ್ಬೇಕು. ನೆಟ್ ಪಾಟ್ ಇಲ್ಲ ಅಂದರೆ ನೀವು 1 ವೀಕು 2 ವೀಕು 1 ಮಂತ್ವರೆಗೂ ನೀವು ತಂದು ಗಿಡನ ಇಟ್ಟು ರೀಪಾಟ್ನ ಮಾಡ್ಕೊಳ್ಬೋದು. ಅಷ್ಟು ಬುಟ್ಟಿಲಿ ನೆಟ್ ಪಾಟ್ ಇದೆಯಾ ಇಲ್ವಾ ಅಂತ ಅಬ್ಸರ್ವ್ನ ಮಾಡಿ ರೀಪಾಟ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಗಿಡಗಳನ್ನು ನಾವು ಉಳಿಸ್ಕೊಳ್ಬೋದು. ನೆಟ್ ಪಾಟ್ ಇದ್ದರೂ ಕೂಡ ಗಿಡ ತುಂಬ ಹೆಲ್ದಿಯಾಗಿದೆ, ಹಾಗಾಗಿ ಸ್ವಲ್ಪ ಟೈಮ್ ಬಿಟ್ಟು ರೀಪಾಟ್ನ ಮಾಡ್ಕೊಳ್ಳೋಣ. ಗಿಡ ತುಂಬ ಚೆನ್ನಾಗಿದೆ, ಹೂಗಳು ಕೂಡ ಬರ್ತಾ ಇದೆ ಅಂತ ನಾವು ನೆಗ್ಲೆಕ್ಟ್ನ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಗಿಡನ ಕಳ್ಕೊಳ್ಬೇಕಾಗುತ್ತೆ. ನರ್ಸರಿಲಿ ಎಲ್ಲ ರೀತಿಯ ಸ್ಪ್ರೇಗಳನ್ನು ಕೂಡ ಮಾಡ್ತಾರೆ, ಅದು ನಮಗೆ ಗೊತ್ತಾಗೋದಿಲ್ಲ. ಹೂಗಳು ಕೂಡ ತುಂಬ ಚೆನ್ನಾಗಿ ಹರಡಬೇಕು, ಗಿಡದ ಎಲೆಗಳು ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಸ್ಪ್ರೇಗಳನ್ನ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಗೊಬ್ಬರನೂ ಕೂಡ ಕೊಡ್ತಾರೆ. ಹಾಗಾಗಿ ಗಿಡಗಳು ತುಂಬ ಹೆಲ್ದಿಯಾಗಿ ಕಾಣುತ್ತೆ.
ಮನೆಗೆ ತಂದಾಗಲೂ ನೀವು ನೋಡ್ಬೋದು 1 ವೀಕು ತುಂಬ ಹೆಲ್ದಿಯಾಗಿ ಕಾಣುತ್ತೆ. ಹಾಗಾಗಿ ನೀವು ನೆಟ್ ಪಾಟ್ ಇದ್ರೂ ಕೂಡ ತುಂಬ ಚೆನ್ನಾಗಿದೆ ಗಿಡ 1 ವೀಕು ಮಂತ್ವರೆಗೂ ನಾನು ಇಟ್ಟು ರೀಪಾಟ್ನ ಮಾಡ್ಕೊಳ್ತೀನಿ ಅಂದರೆ ಗಿಡನ ಕಳ್ಕೊಳ್ಬೇಕಾಗತ್ತೆ. ದಾಸವಾಳದ ಗಿಡಗಳನ್ನು ಪಾಟಲ್ಲಿ ಬೆಳೆಯೋದಕ್ಕಿಂತನೂ ಮಣ್ಣಲ್ಲಿ ನಾವು ಬೆಳೆಸೋದ್ರಿಂದ ಎಲ್ಲ ರೀತಿಯ ನ್ಯೂಟ್ರಿಷನ್ ಕೂಡ ಗಿಡಕ್ಕೆ ಸಿಗುತ್ತೆ. ಹಾಗಾಗಿ ಆದಷ್ಟು ನಾನು ಸಜೆಷನ್ ಕೊಡೋದು ಯಾವ ರೀತಿ ಅಂದರೆ ಆದಷ್ಟು ದಾಸವಾಳದ ಗಿಡಗಳನ್ನು ಪಾಟಲ್ಲಿ ಬೆಳೆಯೋದು ಬೇಡ, ಮಣ್ಣಲ್ಲಿ ಬೆಳೆಯೋದು ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ಹಾಗಾಗಿ ಆದಷ್ಟು ಮಣ್ಣಲ್ಲಿ ದಾಸವಾಳದ ಗಿಡಗಳನ್ನು ಬೆಳಿಬೇಕು. ಬಿಸಿಲು ಗಾಳಿ ಬೆಳಕು ಎಲ್ಲದರ ಅಗತ್ಯ ಕೂಡ ದಾಸವಾಳದ ಗಿಡಕ್ಕೆ ಇದೆ. ಆಪ್ಷನ್ ಇಲ್ಲ, ಯಾವುದೇ ರೀತಿಯ ನೆಲಕ್ಕೆ ಹಾಕೊಳ್ಳೋಂಥ ಆಪ್ಷನ್ ಇಲ್ಲ ದಾಸವಾಳದ ಗಿಡನ ಅಂದಾಗ ಮಾತ್ರ ಪಾಟ್ಗೆ ಹಾಕಿ ಬೆಳೆಸಬೇಕು. ದಾಸವಾಳದ ಗಿಡನ ಪಾಟಲ್ಲೂ ಕೂಡ ನಾವು ಬೆಳಿಬೋದು, ಮಣ್ಣಲ್ಲೂ ಕೂಡ ಡೈರೆಕ್ಟಾಗಿ ಬೆಳಿಬೋದು. ವಿಡಿಯೋದಲ್ಲಿ ನೀವು ನೋಡ್ಬೋದು 2 ರೀತಿಯ ಚಿಕ್ಕ ಹುಳುಗಳು ಸೇರಿದೆ. ವೈಟ್ ಕಲರ್ ಕೂಡ ಇದೆ, ಬ್ಲ್ಯಾಕ್ ಕಲರ್ ಕೂಡ ಇದೆ. ಬ್ಲ್ಯಾಕ್ ಕಲರ್ ಇರುವಂಥ ಹುಳುಗಳಿಗೆ ಮಿಲಿಬಾರ್ಕ್ ಅಂತ ಕರೀತಾರೆ, ವೈಟ್ ಇರುವಂಥ ಹುಳುಗಳಿಗೆ ಟ್ರಿಪ್ಸ್ ಅಂತ ಕರೀತಾರೆ. ಇದೆರಡು ಹುಳುಗಳು ಸೇರಿದರೆ ಮೊಗ್ಗಿಗೆ ಹೂ ಅರಳೋದೇ ಇಲ್ಲ, ಅದ್ರ ಜೊತೆಗೆ ಅದು ಎಲೆಗಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಬೇಗ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕಾಗತ್ತೆ. ದಾಸವಾಳದ ಹೂಗಳಿಗೆ ಆಗಿರ್ಬೋದು, ಗಿಡಕ್ಕೆ ಆಗಿರ್ಬೋದು ಹುಳುಗಳು ಸೇರಿದೆ ಅಂದಾಗ ನೀಮ್ ಆಯಿಲ್ನ ಸ್ಪ್ರೇ ಮಾಡಿಕೊಳ್ಬೇಕು. ಬಿಸಿಲು ತುಂಬ ಇದ್ದಾಗ ನೀಮ್ ಆಯಿಲ್ನ ಸ್ಪ್ರೇ ಮಾಡಬಾರ್ದು. ಆದಷ್ಟು ಸಂಜೆ ಟೈಮು ಯಾವ ರೀತಿ ರೀಪಾಟ್ನ ನಾವು ಸಂಜೆ ಮಾಡ್ಕೊಳ್ತೀವಿ ಅದೇ ರೀತಿ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕಾದ್ರೂ ಕೂಡ ಸಂಜೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಿಕೊಳ್ಬೇಕು. ತುಂಬ ಬಿಸಿಲಿದ್ದಾಗ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಗಿಡಗಳು ಕೂಡ ತುಂಬ ಸುಟ್ಟೋಗುತ್ತೆ, ಎಲೆಗಳು ಕೂಡ ಸುಟ್ಟೋಗೋದನ್ನು ನೋಡ್ಬೋದು. ನೀಮ್ ಆಯಿಲು ತುಂಬ ಎಲೆಗಳಿಗೆ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಆದಷ್ಟು ಸಂಜೆ ಟೈಮು ನೀಮ್ ಆಯಿಲ್ನ ಸ್ಪ್ರೇ ಮಾಡಿಕೊಳ್ಬೇಕು. ಸಂಜೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಿದ್ದೀವಿ ಅಂದರೆ ಬೆಳಗ್ಗೆ ನೀರನ್ನು ಹಾಕ್ಕೊಳ್ಬೇಕು. ಗಿಡದ ಎಲೆಗೆ, ಹೂಗೆ, ಬುಡಕ್ಕೆ, ಮಣ್ಣಿಗೆ ಎಲ್ಲದ ಕಡೆನೂ ಕೂಡ ನೀರನ್ನ ಸ್ಪ್ರೇ ಮಾಡಿಕೊಳ್ಬೇಕು. ನೀಮ್ ಆಯಿಲ್ ತುಂಬ ಹೀಟ್ ಇರೋದ್ರಿಂದ ಗಿಡ ಡ್ಯಾಮೇಜ್ ಆಗುತ್ತೆ, ಹೂ ಡ್ಯಾಮೇಜ್ ಆಗ್ಬೋದು, ಎಲೆನೂ ಕೂಡ ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ನೈಟ್ ಸ್ಪ್ರೇನ ಮಾಡಿದರೆ ಬೆಳಗ್ಗೆ ಆದಷ್ಟು ನೀರನ್ನು ಸ್ಪ್ರೇ ಮಾಡಬೇಕು. ಪೈಪಲ್ಲಿ ಫೋರ್ಸಾಗಿ ಕೂಡ ಹಿಡಿಬೋದು. ತುಂಬ ದೊಡ್ಡ ಗಿಡ ಇದೆ ಅದಕ್ಕೆ ಸ್ಪ್ರೇ ಮಾಡಿದ್ದೀನಿ ಅಂದರೆ ತುಂಬ ಫೋರ್ಸಾಗೂ ಕೂಡ ನೀರನ್ನ ಹಾಕ್ಕೊಳ್ಬೋದು. ಚಿಕ್ಕ ಗಿಡ ಇದೆ ಅಂದರೆ ನೀವು ಕೈಯಲ್ಲಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಗಿಡ ಡ್ಯಾಮೇಜ್ ಆಗುತ್ತಲ್ಲ ಅನ್ನೋದು ಬಿಟ್ಟರೆ ಗಿಡನ ನಾವು ಉಳಿಸ್ಕೊಳ್ಬೋದು. ನೀಮ್ ಆಯಿಲ್ನ ಸ್ಪ್ರೇ ಮಾಡಿಲ್ಲ ಅಂದರೆ ಗಿಡನ ಕಳ್ಕೊಳ್ಬೇಕಾಗುತ್ತೆ. ಗಿಡ ಸ್ವಲ್ಪ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದು ಬಿಟ್ಟರೆ ಗಿಡ ನಮಗೆ ಉಳ್ಕೊಳ್ಳುತ್ತೆ. ನೆಟ್ ಪಾಟ್ನ ಎಲ್ಲ ದಾಸವಾಳದ ಗಿಡಗಳಿಗೂ ಕೂಡ ಹಾಕಿರೋದಿಲ್ಲ. ಆದಷ್ಟು ನೆಟ್ ಪಾಟ್ಗಳನ್ನ ಲೋಕಲ್ ದಾಸವಾಳದ ಗಿಡಗಳಿಗೆ ಹಾಕಿರ್ತಾರೆ. ಹೈಬ್ರಿಡ್ ದಾಸವಾಳದಲ್ಲಿ ಕಡಿಮೆ ಬಳಸೋದು. ಎಲ್ಲ ದಾಸವಾಳದ ಗಿಡಗಳಲ್ಲೂ ಕೂಡ ನೆಟ್ ಪಾಟ್ ಕಾಣ್ತಾ ಇರೋದಿಲ್ಲ, ಮಣ್ಣಲ್ಲೂ ಕೂಡ ಸೇರಿಕೊಂಡಿರುತ್ತೆ. ಮಣ್ಣು ನೆಟ್ ಪಾಟ್ನ ಕವರ್ ಮಾಡಿರುತ್ತೆ. ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ. ನಾವು ಡೈರೆಕ್ಟಾಗಿ ನರ್ಸರಿಯಿಂದ ತಂದಾಗ ಡೈರೆಕ್ಟಾಗಿ ನಾವು ಮಣ್ಣಿನ ಸಮೇತ ನಾವು ಗಿಡಗಳನ್ನು ಹಾಕೊಳ್ಳೋದ್ರಿಂದ ಗಿಡ ಸತ್ತೋಗುತ್ತೆ. ಯಾವುದೇ ರೀತಿಯ ಗಿಡಗಳನ್ನು ನಾವು ನರ್ಸರಿಯಿಂದ ತಂದಾಗ ನೆಟ್ ಪಾಟ್ನ ಅಬ್ಸರ್ವ್ ಮಾಡಿ ನೆಟ್ ಪಾಟ್ ಇದೆ ಅಂತ ನಮಗೆ ತಿಳಿದಾಗ ನೆಟ್ ಪಾಟ್ನ ಕಟ್ ಮಾಡಿ ತೆಗೆದು ರೀಪಾಟ್ನ ಮಾಡ್ಕೊಳ್ಬೇಕು. ನೆಟ್ ಪಾಟ್ ಇಲ್ಲ ಅಂದ ಗಿಡಗಳನ್ನು ಡೈರೆಕ್ಟಾಗಿ ನಾವು ಪಾಟ್ಗಳಿಗೆ ಹಾಕ್ಕೊಳ್ಬೋದು. ದಾಸವಾಳದ ಗಿಡಗಳನ್ನು ಎಲ್ಲ ಟೈಮಲ್ಲೂ ಕೂಡ ಕಟ್ ಮಾಡಬಾರ್ದು, ಗಿಡ ಸ್ಟ್ರೆಂತ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಸೆಪ್ಟೆಂಬರಲ್ಲಿ ಕಟ್ ಮಾಡಬೇಕು. ತುಂಬ ಮಳೆ ಇದ್ದಾಗಲೂ ಕೂಡ ಕಟ್ ಮಾಡ್ಕೊಳ್ಬಾರ್ದು, ತುಂಬ ಬಿಸಿಲು ಇದ್ದಾಗಲೂ ಕೂಡ ಗಿಡಗಳನ್ನು ಕಟ್ ಮಾಡಬಾರ್ದು. ಲೋಕಲ್ ದಾಸವಾಳದ ಗಿಡಗಳು ಆಗಿರ್ಬೋದು, ಹೈಬ್ರಿಡ್ ದಾಸವಾಳದ ಗಿಡಗಳೇ ಆಗಿರ್ಬೋದು, ಯಾವುದೇ ರೀತಿಯ ದಾಸವಾಳದ ಗಿಡಗಳನ್ನು ನಾವು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಮಳೆಗಾಲ ಮುಗಿದು ಹೋದ್ಮೇಲೂ ಕೂಡ ಕಟ್ ಮಾಡ್ಕೊಳ್ಬಾರ್ದು, ತುಂಬ ಮಳೆ ಇದ್ದಾಗಲೂ ಕೂಡ ಕಟ್ ಮಾಡ್ಕೊಳ್ಬಾರ್ದು. ಈ ರೀತಿ ಕಟ್ ಮಾಡೋದ್ರಿಂದ ತುಂಬ ಹೈಟ್ ಬಂದಿರೋಂಥ ಗಿಡಗಳಾಗಿರ್ಬೋದು, ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಅದಕ್ಕೆ ಸೇರಿರೋಂಥ ಗಿಡದ ಕೊನೆ ಇರ್ಬೋದು, ಕಟ್ ಮಾಡೋದ್ರಿಂದ ಜಾನ್ವರಿ, ಫೆಬ್ರವರಿ, ಮಾರ್ಚಲ್ಲಿ ನೀವು ತುಂಬ ಹೂಗಳನ್ನು ನೋಡ್ಬೋದು. ಗಿಡದ್ದು ಫುಲ್ ಕವರ್ ಆಗಿರುತ್ತೆ ಹೂಗಳು. ದಾಸವಾಳದ ಗಿಡಗಳನ್ನು ಆದಷ್ಟು ಮಳೆಗಾಲ ಎಂಡ್ ಆಗೋದ್ರೊಳಗಡೆ ಕಟ್ ಮಾಡ್ಕೊಳ್ಬೇಕು. ಬೇಸಿಗೆಗಾಲದ ಟೈಮಿಗೆ ನಮಗೆ ಮೊಗ್ಗುಗಳು ನೋಡ್ಬೋದು, ಹೂಗಳು ಕೂಡ ಗಿಡದ ತುಂಬ ಇರುತ್ತೆ. ದಾಸವಾಳದ ಗಿಡಗಳಲ್ಲಿ 2 ಟೈಮಲ್ಲಿ ಹೂ ಡ್ರಾಪ್ ಆಗುತ್ತೆ. ತುಂಬ ಕೋಲ್ಡ್ ಇದ್ದಾಗ ಚಳಿಗಾಲದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಹೂಗಳು ತುಂಬ ಕಡಿಮೆ ಇರುತ್ತೆ, ಮೊಗ್ಗಾಗುತ್ತೆ, ಡ್ರಾಪ್ ಆಗುತ್ತೆ. ಎಲ್ಲದಕ್ಕೂ ಕೂಡ ಗೊಬ್ಬರನೇ ಕಾರಣ ಆಗಿರೋದಿಲ್ಲ, ಬ್ಯಾಕ್ಟೀರಿಯಾನೇ ಕಾರಣ ಆಗಿರೋದಿಲ್ಲ.
ತುಂಬ ಪ್ರಮಾಣದಲ್ಲಿ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಮೊಗ್ಗುಗಳು ಡ್ರಾಪ್ ಆಗುತ್ತೆ, ಹೂವು ಕೂಡ ಗಿಡದಲ್ಲಿ ಕಡಿಮೆ ಆಗುತ್ತೆ. ಮಳೆಗಾಲ ದಾಸವಾಳದ ಗಿಡಗಳಿಗೆ ಗೊಬ್ಬರನ ಹಾಕೊಳ್ಳೋಕ್ಕೆ ತುಂಬ ಸೂಕ್ತವಾದ ಕಾಲ. ಒಂದೇ ಟೈಮಲ್ಲಿ ಜಾಸ್ತಿ ಗೊಬ್ಬರನ ಹಾಕೋದ್ರ ಬದಲು 2 ಟೈಮು ಗೊಬ್ಬರನ ಹಾಕ್ಕೊಳ್ಬೇಕು. 2 ತಿಂಗಳಿಗೊಮ್ಮೆ ಗೊಬ್ಬರನ ಹಾಕ್ಕೊಳ್ಬೇಕು. ಮಳೆಗಾಲ ಮುಗಿಯೋದ್ರ ಒಳಗಡೆ 2 ಟೈಮ್ ಆದ್ರೂ ಗಿಡಕ್ಕೆ ಗೊಬ್ಬರನ ಕೊಡಬೇಕು. ಮಳೆಗಾಲ ಶುರುವಿನಿಂದ ಎಂಡ್ವರೆಗೂ ಇರುವಂಥ ಟೈಮಲ್ಲಿ ನಾವು 2 ಬಾರಿನಾದರೂ ದಾಸವಾಳದ ಗಿಡಗಳಿಗೆ ಗೊಬ್ಬರನ ಹಾಕ್ಕೊಳ್ಬೇಕು. ಗೊಬ್ಬರನ ಗಿಡಗಳಿಗೆ ಹಾಕೋಕೆ, ಅದರಲ್ಲೂ ದಾಸವಾಳದ ಗಿಡಗಳಿಗೆ ಗೊಬ್ಬರನ ಹಾಕೊಳ್ಳೋಕ್ಕೆ ಮಳೆಗಾಲ ಸೂಕ್ತವಾದಂಥ ಕಾಲ. ಸ್ಪ್ರೇಗಳನ್ನು ಮಾಡ್ಕೊಳ್ತೀನಿ ಅನ್ನೋದಾದರೆ ಬೇಸಿಗೆ ಕಾಲದಲ್ಲಿ ಸ್ಪ್ರೇಗಳನ್ನ ಮಾಡ್ಕೊಳ್ಬೇಕು, ಮಳೆಗಾಲದಲ್ಲಿ ಗೊಬ್ಬರನ ಹಾಕ್ಕೊಳ್ಬೇಕು. ದಾಸವಾಳದ ಗಿಡಗಳಿಗೆ ತುಂಬ ನ್ಯೂಟ್ರಿಷನ್ನ ಅಗತ್ಯ ಇರೋದ್ರಿಂದ ತರಕಾರಿ ಸಿಪ್ಪೆಗಳನ್ನು ಕೂಡ ಹಾಕ್ಕೊಳ್ಬೋದು. ಇದರಿಂದನೂ ಕೂಡ ಬ್ಯಾಕ್ಟೀರಿಯಾ ಅವಾಯ್ಡ್ ಆಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಗಿಡ ಹೆಲ್ದಿ ಆಗಿದೆ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವ್ಯಾವ ಟೈಮಲ್ಲಿ ಗಿಡಕ್ಕೆ ಯಾವ ನ್ಯೂಟ್ರಿಷನ್ ಅಗತ್ಯ ಇದೆ ಎಲ್ಲ ರೀತಿಯ ನ್ಯೂಟ್ರಿಷನ್ನ ನಾವು ಕೊಡಬೇಕಾಗತ್ತೆ. ಮಳೆಗಾಲದಲ್ಲಿ ಗಿಡ ತುಂಬ ಹೆಲ್ದಿ ಆಗಿದೆ, ಗೊಬ್ಬರದ ಅಗತ್ಯ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿದರೆ ತುಂಬ ಬಿಸಿಲು ಇದ್ದಾಗ ನೀವು ಗೊಬ್ಬರನ ಹಾಕಿದ್ರೆ ಗಿಡ ಗೊಬ್ಬರನ ತಗೊಳ್ಳೋದಿಲ್ಲ. ಹಾಗಾಗಿ ಗಿಡ ಹೆಲ್ದಿಯಾಗಿದ್ರೂ ಕೂಡ ಗೊಬ್ಬರನ ಆದಷ್ಟು ಮಳೆಗಾಲದಲ್ಲಿ ಕೊಡಬೇಕು. ಸ್ಪ್ರೇಗಳ ಕೀಟಾಣು ಇಲ್ಲ, ಗಿಡಗಳಿಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಬಂದಿಲ್ಲ, ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಇಲ್ಲ, ಗಿಡ ತುಂಬ ಹೆಲ್ದಿಯಾಗಿದೆ ಅಂತ ನಮಗೆ ಅನಿಸಿದ್ರೂ ಕೂಡ ಸ್ಪ್ರೇಗಳನ್ನ ಮಾಡಿಕೊಳ್ಬೇಕು. ವರ್ಷಕ್ಕೊಮ್ಮೆ ಗಿಡಕ್ಕೆ ಗೊಬ್ಬರನ ಕೊಡಬೇಕು, ಒಂದು ಸ್ಪ್ರೇನ ಕೊಡಬೇಕು. ಆಗ ದಾಸವಾಳ ಗಿಡದಲ್ಲಿ ನೀವು ನೋಡ್ಬೋದು, ಮೊಗ್ಗಾಗಿರ್ಬೋದು, ಹೂವಾಗಿರ್ಬೋದು, ಎಲೆಗಳು ತುಂಬ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ. ತುಂಬ ಬಿಸಿಲು ಮತ್ತು ಮಳೆ ಇದ್ದಾಗ ಗೊಬ್ಬರನ ಕೊಡಬೇಕು, ಸ್ಪ್ರೇನ ಕೊಡಬೇಕು ಅಂತ ನಾನು ಹೇಳಿದೆ. ಅದ್ರ ಜೊತೆಗೆ ತುಂಬ ಚಳಿ ಇದ್ದಾಗ ಗಿಡಕ್ಕೆ ನೀರನ್ನ ಜಾಸ್ತಿ ಕೊಡಬೇಕು. ಚಳಿಗಾಲದಲ್ಲಿ ನೀರನ್ನು ಜಾಸ್ತಿ ಕೊಡೋದ್ರಿಂದ ಗಿಡ ತುಂಬ ಕೂಲಾಗುತ್ತೆ. ಚಳಿಗಾಲದಲ್ಲಿ ಗಿಡ ತುಂಬ ಕೂಲಾಗಿರುತ್ತಲ್ವ, ಎಕ್ಸ್ಟ್ರಾ ಕೂಲ್ ಯಾಕೆ ಅಂದರೆ ಮೊಗ್ಗುಗಳು ಡ್ರಾಪ್ ಆಗೋದ್ರಿಂದ ಗಿಡ ಹೆಲ್ದಿಯಾಗಿ ಇರೋದಿಲ್ಲ. ಎಲೆನೂ ಕೂಡ ಹೆಲ್ದಿಯಾಗಿ ಇದ್ದರೆ ಮೊಗ್ಗು ಚೆನ್ನಾಗಿರುತ್ತೆ, ಮೊಗ್ಗು ಚೆನ್ನಾಗಿದ್ದರೆ ಹೂವು ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಚಳಿಗಾಲದಲ್ಲಿ ಆದಷ್ಟು ಗಿಡಗಳಿಗೆ ನೀರಿನ ಅಗತ್ಯ ಇರುತ್ತೆ. ಇಷ್ಟು ದಾಸವಾಳ ಗಿಡನ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಬೇಕು, ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ 3 ಟೈಮಲ್ಲೂ ಕೂಡ ದಾಸವಾಳ ಗಿಡನ ಯಾವ ರೀತಿ ಮೇಂಟೈನ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.